ಚಿಂತಾಮಣಿ ರೈಲ್ವೆ ನಿಲ್ದಾಣಕ್ಕೆ ಬೇಕೇ ಬೇಕು ಉತ್ತಮ ರಸ್ತೆ ಸಂಪರ್ಕ. ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕಿಸಲು 3 ಮಾರ್ಗಗಳಿವೆ. ಒಂದು ಆಜಾದ್ ಚೌಕದಿಂದ ನೆಕ್ಕೊಂದಿ ಬುಕ್ಕನಹಳ್ಳಿ ರಸ್ತೆ, ಮತ್ತೊಂದು ಬಂಬೂ ಬಜಾರ್ ಮೂಲಕ ರಾಮಕುಂಟೆಯಿಂದ ಬರುವಂಥ ಮಾರ್ಗ, ಇನ್ನೊಂದು ಬಾಗೇಪಲ್ಲಿ ರಸ್ತೆ ಮತ್ತು ಚೇಳೂರು ರಸ್ತೆ ರೈಲ್ವೆ ಲೈನ್ಗೆ ಪ್ಯಾರಲಲ್ ಆಗಿ ಇರುವಂಥ ಮಾರ್ಗ. ಆತ್ಮೀಯರೇ ನಮಸ್ಕಾರ. ಈ 3 ಮಾರ್ಗಗಳ ಬಗ್ಗೆ ವಿವರವಾಗಿ ಹೇಳ್ತೇನೆ. ಪ್ರಮುಖ ವಾಣಿಜ್ಯ ನಗರಿ ಚಿಂತಾಮಣಿಯನ್ನು ಜಿಲ್ಲಾ ಕೇಂದ್ರಗಳಾದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಹಾಗೂ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ರೈಲಲ್ಲಿ ಪ್ರತಿದಿನ ಸಾವಿರಾರು ಜನ ಓಡಾಡುತ್ತಾರೆ. ಈ ಟ್ರೈನನ್ನು ಉಪಯೋಗಿಸುವ ಬಹುಪಾಲು ಜನ ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳವರಾಗಿರ್ತಾರೆ. ದುರದೃಷ್ಟವಶಾತ್ ಈ ರೈಲು ನಿಲ್ದಾಣಕ್ಕೆ ನಗರ ಭಾಗದಿಂದ ಮತ್ತು ಸುತ್ತಲಿನ ಹಳ್ಳಿಗಳಿಂದ ಉತ್ತಮ ರಸ್ತೆ ಸಂಪರ್ಕವಿಲ್ಲ. ರಾತ್ರಿ ಹೊತ್ತು ಬೆಂಗಳೂರಿನಿಂದ ಬರುವ ರೈಲಿನ ಪ್ರಯಾಣಿಕರಿಗೆ ಚಿಂತಾಮಣಿಯ ವಿವಿಧ ಬಡಾವಣೆಗಳಿಗೆ ಮತ್ತು ಪಕ್ಕದ ಹಳ್ಳಿಗಳಿಗೆ ಹೋಗಲು ಇದು ಬಹಳ ದುಸ್ತರವಾಗಿದೆ. ನಗರದ ಬಗ್ಗೆ ಮಾಹಿತಿ ಇರುವ ಕೆಲ ಹಿರಿಯರು ಹೇಳುತ್ತಾರೆ, ಚಿಂತಾಮಣಿಯ ಆಜಾದ್ ಚೌಕದಿಂದ ರೈಲ್ವೆ ನಿಲ್ದಾಣ ರಸ್ತೆ ಸರಿಸುಮಾರು 1.5 ಚೈನ್ನಷ್ಟು ಇತ್ತು. ಒಂದು ಚೈನ್ ಅಂದರೆ 33 ಅಡಿ ಅಗಲ, 1.5 ಚೈನ್ ಅಂದರೆ ಸುಮಾರು 50 ಅಡಿ ಇದ್ದಂತೆ. ಯೋಚನೆ ಮಾಡಿಕೊಳ್ಳಿ, ಆಜಾದ್ ಚೌಕದಿಂದ ದೊಡ್ಡಪೇಟೆ ಛತ್ರ ಇರುವಂಥ ಮಾರ್ಗದಲ್ಲಿ ನೆಕ್ಕೊಂದಿ ಮಾರ್ಗವಾಗಿ ರೈಲ್ವೆ ನಿಲ್ದಾಣಕ್ಕೆ 50 ಅಡಿ ಮಾರ್ಗದ ರಸ್ತೆ ಇದ್ದರೆ ರಸ್ತೆ ಸಂಚಾರ ಎಷ್ಟು ಈಸಿಯಾಗಿ ಸಲೀಸಾಗಿರ್ತಾ ಇತ್ತು. ದುರದೃಷ್ಟವಶಾತ್ ಈ ಮಾರ್ಗ ಬಹುತೇಕ ಒತ್ತುವರಿಗೊಂಡಿದೆ. ಎಷ್ಟೋ ಕಡೆ ಸುಮಾರು 15 ಅಡಿಗಿಂತಲೂ ಕಮ್ಮಿ ಇದೆ ರೋಡು. ಆದ್ದರಿಂದ ಇಲ್ಲಿ ಸಂಚರಿಸೋದು ಬಹಳ ಕಷ್ಟ ಆಗಿದೆ. ಇನ್ನು ಇದನ್ನು ತೆರವುಗೊಳಿಸಿ ಒಂದು ಇರೋವಂಥ ರಸ್ತೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲದಷ್ಟು ರಸ್ತೆ ಮಾಡೋದಕ್ಕೆ ನಗರಸಭೆಯವರಾಗಲಿ ಅಥವಾ ರೈಲ್ವೆ ಇಲಾಖೆಯವರಾಗಲಿ ಮುಂದೆ ಬರ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಈ ರಸ್ತೆ ವಿಸ್ತರಣೆಯಾದಲ್ಲಿ ಚಿಂತಾಮಣಿಯ ಉತ್ತರಕ್ಕಿರುವ ಹಲವಾರು ಗ್ರಾಮಗಳಿಗೆ ಉತ್ತಮ ರಸ್ತೆ ವ್ಯವಸ್ಥೆಯೂ ಆಗುತ್ತದೆ. ಇನ್ನು ಆಜಾದ್ ಚೌಕ ಬಿಟ್ಟರೆ ಬೇರೆ ರಸ್ತೆಗಳು ಯಾವಿದ್ದಾವೆ? ಒಂದು ಬಾಗೇಪಲ್ಲಿ ರಸ್ತೆ ಮತ್ತು ಚೇಳೂರು ರಸ್ತೆಗೆ ಸಂಪರ್ಕಿಸುವಂತೆ ರೈಲ್ವೆ ಲೈನ್ ಏನು ಹೋಗುತ್ತೆ ಅದಕ್ಕೆ ಪ್ಯಾರಲಲ್ ಆಗಿ ಆ ಕಡೆ ಈ ಕಡೆ ಎರಡೂ ಕಡೆ ಒಂದು 20ರಿಂದ 30 ಅಡಿ ರಸ್ತೆ ಮಾಡಬಹುದು. ಇದಕ್ಕೆ ರೈಲ್ವೆ ಇಲಾಖೆಯ ಪರ್ಮಿಷನ್ ಅಗತ್ಯ ಇದೆ. ಏಕೆಂದರೆ ಅಲ್ಲಲ್ಲಿ ರೈಲ್ವೆ ಇಲಾಖೆಗೆ ಸೇರಿದ ಜಮೀನಿದೆ. ಸೊ ಅವರು ಬಿಟ್ಕೊಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ನಮ್ಮ ಭಾಗದ ಹಿರಿಯ ರೈಲ್ವೆ ಅಧಿಕಾರಿಯೊಬ್ಬರ ಪ್ರಕಾರ ಈ ಜಮೀನು ರೈಲ್ವೆ ಲೈನನ್ನು ಡಬಲಿಂಗ್ ಮಾಡೋದಕ್ಕೆ ಬೇಕಾಗುತ್ತದೆ. ನನ್ನ ಪ್ರಕಾರ ಡಬ್ಲಿಂಗ್ ಮಾಡಿದ ಮೇಲೂ ಸ್ವಲ್ಪ ಅಷ್ಟೋ ಇಷ್ಟು 15-20 ಅಡಿ ಖಂಡಿತ ಜಮೀನು ಉಳಿತದೆ. ಅದನ್ನು ಖಾಲಿ ಬಿಡೋ ಬದಲು ಈ ರೀತಿ ರಸ್ತೆ ಮಾಡೋದಕ್ಕೆ ಉಪಯೋಗಿಸ್ಕೊಂಡ್ರೆ ರೈಲ್ವೆ ನಿಲ್ದಾಣದ ಸಂಪರ್ಕವೂ ಉತ್ತಮಗೊಳ್ಳುತ್ತದೆ. ಹಾಗೆ ರೈಲ್ವೆಯ ಯೂಸಬಿಲಿಟಿ ಅಂದರೆ ಉಪಯೋಗಿಸ್ಕೊಳ್ಳೋದು, ಜನ ರೈಲ್ವೆ ನಿಲ್ದಾಣಕ್ಕೆ ಬಂದು ಟ್ರೈನಲ್ಲಿ ಓಡಾಡೋದು ಕೂಡ ಹೆಚ್ಚಾಗುತ್ತದೆ ಅನ್ನೋದು ನನ್ನ ನಂಬಿಕೆ. ಈ ರೈಲ್ವೆ ಪ್ಯಾರಲಲ್ ರೋಡ್ ಏನಾದರೂ ಆಗಿಬಿಟ್ರೆ ಚಿಂತಾಮಣಿಗೆ ಒಂದು ಉತ್ತರ ಭಾಗದಲ್ಲಿ ಒಂದು ಬೈಪಾಸ್ ಆದಂಗೆ. ಯಾಕೆಂದರೆ ಚೇಳೂರು ಭಾಗದಲ್ಲಿರೋ ಮಾರ್ಕೆಟ್ಗೆ ಬರುವಂಥ ವೆಹಿಕಲ್ಸ್ ಎಲ್ಲ ಮಾರ್ಕೆಟ್ಗೆ ಬರೋದಕ್ಕೆ ಮತ್ತು ಮಾರ್ಕೆಟಿಂದ ಹೋಗೋದಕ್ಕೆ ವೆಹಿಕಲ್ಸು ಈ ರಸ್ತೆಯನ್ನು ಉಪಯೋಗಿಸ್ಕೋಬೋದು. ಮತ್ತು ಇನ್ನೊಂದು ರಸ್ತೆ ಬಂದು ಬಂಬೂ ಬಜಾರ್ನಿಂದ ರಾಮಕುಂಟೆ ಮೂಲಕ ಅಲ್ಲಿರುವಂಥ ಶನಿಮಹಾತ್ಮ ದೇವಸ್ಥಾನದ ಮುಂದ್ಗಡೆಯಿಂದ ಈ ರೈಲ್ವೆ ನಿಲ್ದಾಣಕ್ಕೆ ರಸ್ತೆ. 2013ರ ಎಲೆಕ್ಷನ್ಗೆ ಮುಂಚೆ ಈ ಒಂದು ರಸ್ತೆ ಮಾರ್ಗವನ್ನು ಮಾಡೋದಕ್ಕೆ ಡಾಕ್ಟರ್ MC ಸುಧಾಕರ್ ಅವರು ಶಾಸಕರಾಗಿದ್ದಾಗ ಶುರು ಮಾಡಿದರು. ಮೊದಲ ಹಂತದಲ್ಲಿ ಬಂಬೂ ಬಜಾರ್ನ ಸ್ಟಾರ್ಟಿಂಗಿಂದ ಶನಿಮಹಾತ್ಮ ದೇವಸ್ಥಾನದ ತನಕ ರಸ್ತೆಯನ್ನು ಮಾಡಿಟ್ಟಿದ್ರು. 2ನೇ ಹಂತವನ್ನು ನೆಕ್ಸ್ಟ್ ಚುನಾವಣೆ ನಂತರ ಮಾಡೋಣ ಅಂತ ಯೋಜನೆ ಮಾಡಿಕೊಂಡಿದ್ರು. ದುರದೃಷ್ಟವಶಾತ್ ಅವರು ಎಲೆಕ್ಷನಲ್ಲಿ ಸೋತ ಮೇಲೆ ಆ ರಸ್ತೆ ಕಾಮಗಾರಿ ಅಲ್ಲಿಗೆ ನಿಂತೋಯ್ತು. ನೋಡಿ, ಇದು ಮಣ್ಣಿನ ರೋಡ್ ಅಲ್ಲೇ ಇದೆ. ಈ ರಸ್ತೆ ಮಾರ್ಗ ಮಾಡೋದಕ್ಕೆ ಕೆಲವು ಖಾಸಗಿಯವರ ಆಸ್ತಿಯನ್ನು ವಶಪಡಿಸಿಕೊಳ್ಳಬೇಕಾಗಿದ್ದರಿಂದ ಅವರನ್ನು ಮಾತಾಡಿ ಅವರ ಮನವೊಲಿಸಿದ್ರು ಅವರಿಗೆ ಬೇರೆ ವ್ಯವಸ್ಥೆ ಮಾಡೋದಕ್ಕೆ. ಆದರೆ 2018ರಲ್ಲಿ ಇವರು ಮತ್ತೆ ಯಾವಾಗ ಸೋತರು ಆಗ ಒಬ್ಬೊಬ್ಬರು ಇಲ್ಲಿ ಆ ರಸ್ತೆ ಮಾರ್ಗ ಏನು ಅಲೈನ್ಮೆಂಟ್ ಇತ್ತು ಅಲ್ಲಿ ಮನೆ ಅಥವಾ ಅಂಗಡಿ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಇದು ಬಹುಶಃ ಆದಷ್ಟು ಶೀಘ್ರದಲ್ಲಿ ಮಾರ್ಗವನ್ನು ಮಾಡಿ ಆ ವ್ಯಕ್ತಿಗಳ ಮನವೊಲಿಸಿ ಮಾಡಿಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ರಾಮಕುಂಟೆ ಬಳಿ ಖಾಸಗಿ ಬಸ್ ನಿಲ್ದಾಣ ಬರಲಿದೆ ಅಂಥೇಳಿ ಈಗಾಗಲೇ ಸನ್ಮಾನ್ಯ ಸಚಿವರು ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಅಲ್ಲಿ ಗ್ಯಾರೇಜ್ಗಳು, ಆಮೇಲೆ ರೇಷ್ಮೆ ಮಾರುಕಟ್ಟೆ ಇದೆ, ಆಮೇಲೆ ಈ
ಕೃಷಿ ಮಾರುಕಟ್ಟೆ ಕೂಡ ಸಂಪರ್ಕ ಕೊಡುತ್ತದೆ. ಚಿಂತಾಮಣಿಯಿಂದ ಉತ್ತರಕ್ಕಿರುವ ಹಲವಾರು ಹಳ್ಳಿಗಳಿಗೆ ಬುಕ್ಕನಹಳ್ಳಿ, ಮುಂತಕದ್ರೇನಹಳ್ಳಿ, ಸಿಂಗಸಂದ್ರ, ಕೊತ್ತೂರು ಈ ರೀತಿಯ ಹಲವಾರು ಹಳ್ಳಿಗಳಿಂದ ಬರೋ ರೈತರಿಗೆ ಡೈರೆಕ್ಟಾಗಿ ಮಾರ್ಕೆಟ್ಗೆ ಹೋಗುವಂಥ ಅವಕಾಶ ಸಿಗುತ್ತೆ. ಭಾನುವಾರದ ಸಂತೆಗೆ ಓಡಾಡೋದಕ್ಕೂ ಅವಕಾಶ ಸಿಗುತ್ತೆ ಒಂದು ಉತ್ತಮ ರಸ್ತೆ ಆಗೋದ್ರಿಂದ. ಸೊ ಈ 3 ಮಾರ್ಗಗಳಲ್ಲಿ ಕನಿಷ್ಠ 2 ಮಾರ್ಗಗಳು ಇಂಪ್ರೂವ್ ಆದರೂ ಕೂಡ ಚಿಂತಾಮಣಿಯ ರೈಲ್ವೆ ನಿಲ್ದಾಣದ ರಸ್ತೆ ಸಂಪರ್ಕ ಬಹಳಷ್ಟು ಉತ್ತಮವಾಗುತ್ತದೆ. ಹಾಗೂ ಅದೇ ರೀತಿ ಚಿಂತಾಮಣಿಯ ಅಭಿವೃದ್ಧಿ ಕೂಡ ಬೆಂಗಳೂರು ಉತ್ತರದ ಭಾಗಕ್ಕೆ, ಚಿಂತಾಮಣಿಯಿಂದ ಉತ್ತರಕ್ಕೆ ಆಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇವೆಲ್ಲ ಕಾರ್ಯಗತ ಆಗುತ್ತೆ ಅನ್ನೋದನ್ನು ಆಶಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.